ಹಲೋ ಎವ್ರಿವನ್, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರದ ಬೇಸಿಕ್ ಬಗ್ಗೆ ಏನಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮಲ್ಟಿಪ್ಲಿಕೇಶನ್ ಬೇಸಿಕ್ ಏನಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಿದೆ, ಫಸ್ಟು ಚಿಹ್ನೆಗಳನ್ನು ಯಾವ ಥರ ಮಲ್ಟಿಪ್ಲೈ ಮಾಡ್ಕೋಬಹುದಂತ. ಸೊ ಮೊದಲನೇದಾಗಿ ನೋಡಿ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಇದು ಒಂಥರ. ಇನ್ನೊಂದು, ನಿಮಗೆ ಈ ತರ ಅರ್ಥ ಆಗ್ತಾ ಇಲ್ವಾ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಸಿಂಪಲ್ ಆಗಿ ಎರಡು ಚಿಹ್ನೆಗಳು ಸೇಮ್, ಎರಡು ಸಂಖ್ಯೆಗಳ ಚಿಹ್ನೆ ಏನ್ ಬರುತ್ತೆ, ಸೇಮ್ ಬಂದಾಗ ಏನ್ ಬರುತ್ತೆ, ಪ್ಲಸ್. ಎರಡು ಚಿಹ್ನೆಗಳು ಸೇಮ್ ಇದ್ದಾಗ ಏನ್ ಬರುತ್ತೆ, ಪ್ಲಸ್. ಇಲ್ಲಿ ನೋಡಿ, ಇಲ್ಲಿನೂ ಮೈನಸ್ ಇದೆ, ಇಲ್ಲಿನೂ ಮೈನಸ್ ಇದೆ, ಏನ್ ಬರುತ್ತೆ, ಪ್ಲಸ್. ಇಲ್ಲಿನೂ ಪ್ಲಸ್ ಇದೆ, ಇಲ್ಲಿನೂ ಪ್ಲಸ್ ಇದೆ, ಎರಡು ಚಿಹ್ನೆ ಸೇಮ್ ಇದಾವ, ಏನ್ ಬಂತು, ಪ್ಲಸ್. ಇವೆರಡು ನೋಡ್ಕೊಳ್ಳಿ, ಒಂದು ಪ್ಲಸ್ ಒಂದು ಮೈನಸ್, ಒಂದು ಮೈನಸ್ ಒಂದು ಪ್ಲಸ್. ಚಿಹ್ನೆಗಳು ಏನಿವೆ, ಡಿಫ್ರೆಂಟ್. ಚಿಹ್ನೆಗಳು ಡಿಫ್ರೆಂಟ್ ಬಂದಾಗ ಏನ್ ಬರುತ್ತೆ, ಮೈನಸ್. ಇದು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎರಡು ಚಿಹ್ನೆಗಳು ಸೇಮ್ ಬಂದಾಗ ಪ್ಲಸ್ ಬರುತ್ತೆ, ಎರಡು ಚಿಹ್ನೆಗಳು ಡಿಫ್ರೆಂಟ್ ಬಂದಾಗ ಏನ್ ಬರುತ್ತೆ, ಮೈನಸ್ ಬರುತ್ತೆ. ಈಗ ಒಂದು 4 ಎಕ್ಸಾಂಪಲ್ ನೋಡೋಣ. ಇಲ್ಲಿ +2 ಇಂಟು +3, ಎರಡು ಚಿಹ್ನೆಗಳು ಸೇಮ್ ಇದಾವ, ಏನ್ ಬರುತ್ತೆ, ಪ್ಲಸ್. 2 3s 6. ಸೆಕೆಂಡ್ ಒನ್ ನೋಡಿ, -3 ಇಂಟು -4, ಎರಡು ಚಿಹ್ನೆ ಸೇಮ್ ಇದಾವ, ಅಂದ್ರೆ ಏನ್ ಬರ್ಬೇಕು ಚಿಹ್ನೆ, ಪ್ಲಸ್. 3 4s 3 4 12. ಅದೇ ರೀತಿ ಈಗ ಡಿಫ್ರೆಂಟ್ ಚಿಹ್ನೆಗಳನ್ನು ನೋಡ್ಕೊಳ್ಳೋಣ. ಒಂದು ಪ್ಲಸ್ ಇದೆ, +2. ಇನ್ನೊಂದು ಮೈನಸ್ ಇದೆ, -5. ಚಿಹ್ನೆಗಳು ಡಿಫ್ರೆಂಟ್ ಇದಾವ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಈಗ ಚಿಹ್ನೆಗಳು ಡಿಫ್ರೆಂಟ್ ಇದ್ದಾಗ ಏನ್ ಬರಬೇಕು, ಚಿಹ್ನೆ ಮೈನಸ್. ಮಲ್ಟಿಪ್ಲೈ ಮಾಡಿ, 2 5s 2 10. ಅದೇ ರೀತಿ ಇಲ್ಲಿ ಚಿಹ್ನೆ ಇಂಟರ್ಚೇಂಜ್ ಆಗಿದೆ ಅಷ್ಟೇ, ಪ್ಲಸ್ ಇಲ್ಲಿದೆ ಮೈನಸ್ ಆಗಿದೆ, ಇಲ್ಲಿ ಮೈನಸ್ ಇದೆ ಪ್ಲಸ್. ಫಸ್ಟ್ ಏನ್ ಬರುತ್ತೆ, -5 ಇಂಟು +3. ಚಿಹ್ನೆ ಡಿಫ್ರೆಂಟ್ ಇದ್ರೆ ಏನ್ ಮಾಡ್ಕೋಬೇಕು, ಮೈನಸ್. 5 3 15. ಇದು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಜಾಸ್ತಿ ಏನ್ ಯೋಚನೆ ಮಾಡೋದಿಲ್ಲ ಇದರಲ್ಲಿ. ಯಾವಾಗ ಚಿಹ್ನೆಗಳು ಸೇಮ್ ಇರ್ತಾವೋ ಅಲ್ಲಿ ಆನ್ಸರ್ದಾಗ ಏನ್ ಬರುತ್ತೆ, ಪ್ಲಸ್. ಯಾವಾಗ ಚಿಹ್ನೆಗಳು ಸೇಮ್, ಎರಡು ಚಿಹ್ನೆಗಳು ಸೇಮ್ ಇದ್ದಾಗ ಪ್ಲಸ್ ಬಂದ್ಬಿಡುತ್ತೆ. ನೋಡಿ, ಇಲ್ಲಿನೂ ಪ್ಲಸ್ ಇದೆ, ಇಲ್ಲಿನೂ ಪ್ಲಸ್ ಇದೆ, ಪ್ಲಸ್ ಬಂತು. ಇವೆರಡು ಚಿಹ್ನೆಗಳು ಸೇಮ್ ಇದಾವ, ಏನ್ ಬಂತು, ಪ್ಲಸ್. ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಅವಾಗ ಏನ್ ಬರುತ್ತೆ, ಮೈನಸ್. ಇಲ್ಲಿ ಮೈನಸ್ ಒಂದು ಪ್ಲಸ್ ಇದೆ, ಎರಡು ಡಿಫ್ರೆಂಟ್ ಇದ್ದಾಗ ಅಷ್ಟೇ ಮೈನಸ್ ಬರುತ್ತೆ, ಸೇಮ್ ಇದ್ದಾಗ ಪ್ಲಸ್ ಬರುತ್ತೆ. ಇನ್ನು ಇದರ ಮೇಲೆ ಇನ್ನಷ್ಟು ಎಕ್ಸಾಂಪಲ್ ನೋಡೋಣ. ಈಗೇನ್ ಎಕ್ಸಾಂಪಲ್ ಅಂದ್ರೆ, ಅವಾಗ ಬರೀ ನಂಬರ್ ತಗೊಂಡಿ, ಈಗೇನ್ ಮಾಡ್ಬೇಕು ನಾವು, 0 ತಗೋಣ. ಈ ಎಕ್ಸಾಂಪಲ್ -2 ಇದೆ, ಇಂಟು ಇಲ್ಲಿ 0 ಕೊಟ್ಟಿದ್ದಾರೆ, ಏನ್ ಬರ್ಬೇಕು ಆನ್ಸರ್, ಏನ್ ಮಾಡ್ತೀರಾ, ಒಬ್ಬೊಬ್ಬರು ಏನ್ ಮಾಡ್ಬಿಡ್ತಾರೆ, -2ನೇ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ -0 ಅಂತ ಹಾಕ್ಬಿಡ್ತಾರೆ. ಈ ತರ ಆಗುತ್ತೆ ಒಂದೊಂದ್ಸಾರಿ. ಸೊ ಈ ತರ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅದಕ್ಕೆ, ಮೈನಸ್ ಯಾವುದೇ ಸಂಖ್ಯೆ ಇರಲಿ 0ನಿಂದ ಗುಣಿಸಿದಾಗ ಆನ್ಸರ್ ಏನ್ ಬರುತ್ತೆ, 0ನೇ ಬರುತ್ತೆ. ಅದು ಮೈನಸ್ದಾಗೂ ಬರಲ್ಲ, ಪ್ಲಸ್ದಾಗೂ ಬರಲ್ಲ. ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಸಂಖ್ಯೆ ಇರಲಿ, ಅದು -100 ಇರಲಿ ವಿತ್ 0ನಿಂದ ಗುಣಾಕಾರ ಮಾಡಿದಾಗ, 0ನಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ 0ನೇ ಬರುತ್ತೆ. ಅದು ಬಿಟ್ಟು -0 ಬರಲ್ಲ, ಅಥವಾ -100 ಅಂತೂ ಬರಲ್ಲ.
any number multiplied with 0, answer will be always 0. 0 ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಆನ್ಸರ್ 0ನೇ ಬರುತ್ತೆ. ಅದು ಪ್ಲಸ್ 0ನೂ ಅಲ್ಲ ಮೈನಸ್ 0ನೂ ಅಲ್ಲ. 0ನೇ ಬರುತ್ತೆ. ಯಾಕೆ ಬರುತ್ತೆ ನೋಡಿ, ಅದು ಪ್ಲಸ್ 0ನೂ ಅಲ್ಲ ಮೈನಸ್ 0ನೂ ಅಲ್ಲ. 0 ಒಂದು ನ್ಯೂಟ್ರಲ್ ನಂಬರ್, ಇದೊಂದು ಸಂಖ್ಯಾ ರೇಖೆ. ಈ ಸೈಡ್ ಏನ್ ಬರುತ್ತೆ, +1 +2 +3. ಈ ಸೈಡ್ -1 -2 -3. ಸಂಖ್ಯಾ ರೇಖೆ ಮೇಲೆ ನೋಡಿದಾಗ ಒಂದ್ ಸೈಡ್ ಏನ್ ಬರುತ್ತೆ ಪ್ಲಸ್ ಪಾಸಿಟಿವ್ ನಂಬರ್ಸ್, ಇನ್ನೊಂದ್ ಸೈಡ್ ಏನ್ ಬರುತ್ತೆ ನೆಗೆಟಿವ್ ನಂಬರ್. ಬಟ್ 0 ಇರೋದು ನಡ್ಬರ್ಕ್. ಅದಕ್ಕೆ ನಾವು ಏನ್ ಹೇಳ್ತೀವಿ, 0 ಒಂದು ನ್ಯೂಟ್ರಲ್ ನಂಬರ್. ಅದು ಮೈನಸ್ ಕೂಡ ಅಲ್ಲ ಪ್ಲಸ್ ಕೂಡ ಅಲ್ಲ. 0 ಒಂದು ನ್ಯೂಟ್ರಲ್ ನಂಬರ್. ಅದು ಪ್ಲಸ್ 0ನೂ ಅಲ್ಲ ಮೈನಸ್ 0ನೂ ಅಲ್ಲ. ಅದಕ್ಕೆ ಹೇಳೋದು ಆನ್ಸರ್ ಬರೋದು ಓನ್ಲಿ 0. ಅದು ನೈದರ್ ಮೈನಸ್ ಪ್ಲಸ್. 0 ಅನ್ನೋದು ಪ್ಲಸ್ ಕೂಡ ಅಲ್ಲ ಮೈನಸ್ ಕೂಡ ಅಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. 0 ಒಂದು ನ್ಯೂಟ್ರಲ್ ನಂಬರ್. 0 ಪ್ಲಸ್ ಕೂಡ ಅಲ್ಲ ಮೈನಸ್ ಕೂಡ ಅಲ್ಲ. ಸೊ 0 ಇಂದ ಯಾವುದೇ ಸಂಖ್ಯೆಯನ್ನು ನಾವು ಗುಣಿಸಿದಾಗ ಆನ್ಸರ್ 0ನೇ ಬರುತ್ತೆ. 0ನಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಅದು ಎಂತ ದೊಡ್ಡ ಸಂಖ್ಯೆನೇ ಇರಲಿ, 999 ಇರಲಿ, ಇಂಟು 0 ಅಂದ್ರೆ ಆನ್ಸರ್ ವಿಲ್ ಬಿ 0 ಓನ್ಲಿ. ನಾಟ್ ಪ್ಲಸ್ 0 ನಾಟ್ ಮೈನಸ್ 0. ಅದು ಮೈನಸ್ 0ನೂ ಅಲ್ಲ ಪ್ಲಸ್ 0ನೂ ಅಲ್ಲ. ಇದಷ್ಟು ಮಲ್ಟಿಪ್ಲಿಕೇಶನ್ ಬಗ್ಗೆ ಬೇಸಿಕ್. ಯಾವ ತರ ಚಿಹ್ನೆಗಳನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು, ಮತ್ತು 0 ಬಗ್ಗೆ, 0ಲಿಂದ ಯಾವ ಸಂಖ್ಯೆಯನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ, 0 ಒಂದು ಯಾವ ಸಂಖ್ಯೆ, ಈ ಕ್ಲಾಸಲ್ಲಿ ಡಿಸ್ಕಸ್ ಆಯಿತು. ನೆಕ್ಸ್ಟ್ ಈಗ ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ನೋಡಿ ಏನು ಡಿವಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಅದರ ಚಿಹ್ನೆಗಳನ್ನು ಯಾವ ತರ ಯೂಸ್ ಮಾಡ್ಕೋಬೇಕಂತ. ಸೊ ಇಲ್ಲಿ ನೋಡಿ ಪ್ಲಸ್ ಸ್ಟಾರ್ಟಿಂಗ್ ಪ್ಲಸ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಯಾವಾಗ ಎರಡು ಸಂಖ್ಯೆಗಳು ಪ್ಲಸ್ ಅಲ್ಲಿ ಇದ್ದು ಅದನ್ನು ಡಿವಿಷನ್ ಮಾಡಿ ಅಂತ ಹೇಳಿದಾಗ ಏನ್ ಬರುತ್ತೆ, ಆ ತರ ಕೊಟ್ಟಿದಾಗ ಏನ್ ಬರುತ್ತೆ, ಪ್ಲಸ್ ಬರುತ್ತೆ ಆನ್ಸರ್. ಯಾವಾಗ ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಕೊಟ್ಟು ಅದನ್ನು ಡಿವಿಷನ್ ಮಾಡಿ ಅಂತ ಅಂದಾಗ ಆನ್ಸರ್ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಇನ್ನೇನು ಕೂಡ ಸೇಮ್ ಮಲ್ಟಿಪ್ಲಿಕೇಶನ್ ಯಾವ ತರ ಇತ್ತಲ್ಲ ಅದೇ ತರ ನೋಡಿ, ಸೇಮ್ ಚಿಹ್ನೆ ಬಂದ್ರೆ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಇಲ್ಲಿನೂ ಸೇಮ್ ಇದೆ, ಮೈನಸ್ ಇದ್ದಾಗ ಪ್ಲಸ್ ಬರುತ್ತೆ, ಪ್ಲಸ್ ಇದ್ದಾಗ ಪ್ಲಸ್ ಬರುತ್ತೆ, ಡಿಫ್ರೆಂಟ್ ಇದ್ದಾಗ ಮೈನಸ್, ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಪ್ಲಸ್ ಇದ್ದಾಗ ಮೈನಸ್. ನೋಡಿ ಎಕ್ಸಾಂಪಲ್ ನೋಡ್ಕೊಳ್ಳೋಣ. +6 +2 ಅಂಶ ಮತ್ತು ಛೇದ ಏನಂತ ಹೇಳ್ತೀವಿ, ಇದು ಅಂಶ ಛೇದ. ನೋಡ್ಕೊಳ್ಳಿ ಏನು, ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್. 2 1s 2 3s ಆನ್ಸರ್ ಏನ್ ಬಂತು, +3. ಎರಡು ಚಿಹ್ನೆ ಸೇಮ್ ಅದ, ಅದಕ್ಕೆ ಆನ್ಸರ್ ಏನ್ ಬಂತು, +3. ಇಲ್ಲಿ ನೆಕ್ಸ್ಟ್ ನೋಡಿ ಮೈನಸ್ ಇದೆ, -4 -2 ಎರಡು ಚಿಹ್ನೆ ಸೇಮ್ ಅದಾವ. ಮೈನಸ್ ಕ್ಯಾನ್ಸಲ್ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ರೂಲ್ ಪ್ರಕಾರ ಎರಡು ಚಿಹ್ನೆ ಸೇಮ್ ಇದ್ರೆ ಪ್ಲಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಪ್ಲಸ್ ಇರ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. 2 1s 2 2s. ನೆಕ್ಸ್ಟ್ ಅದೇ ತರ ಈಗ ನೆಕ್ಸ್ಟ್ ನೋಡಿ ಒಂದು ಡಿಫ್ರೆಂಟ್ ಬಂದಾಗ ಏನ್ ಮಾಡ್ಕೋಬೇಕು, ಒಂದು ಪ್ಲಸ್ ಇದೆ, +6 -3 ಒಂದು ಸಂಖ್ಯೆ ಪ್ಲಸ್ ಅಲ್ಲಿ ಇದೆ, ಇನ್ನೊಂದು ಮೈನಸ್ ಅಲ್ಲಿ ಇದೆ. ಅವಾಗ ಏನ್ ಮಾಡ್ಕೋಬೇಕು, ರೂಲ್ ಪ್ರಕಾರ ಮೈನಸ್. ಎರಡು ಡಿಫ್ರೆಂಟ್ ಅಂತ ಬಂದಾಗ ಏನ್ ಮಾಡ್ಕೋಬೇಕು, ಆನ್ಸರ್ ಅಲ್ಲಿ ಮೈನಸ್. 3 1s 3 2s -2 ಬಂತ. ನೆಕ್ಸ್ಟ್ ಒನ್ ಲಾಸ್ಟ್, ಈಗ ಮೇಲ್ಗಡೆ -8 +2. ಈಗ ನೋಡಿ ಇಲ್ಲಿ ಮೇಲ್ಗಡೆ ಯಾವಾಗ ಅಂಶದಾಗ +2 ಇತ್ತು, ನ್ಯೂಮರೇಟರ್ದಾಗ +6 ಇತ್ತು. ಈಗ ಇಲ್ಲಿ ನ್ಯೂಮರೇಟರ್ದಾಗ ಏನಿದೆ, -8 ಇದೆ.
ಚಿಹ್ನೆಗಳು ಏನ್ ಡಿಫರೆನ್ಸ್ ಆಗ್ತವೆ ಅಂತಂದ್ರೆ ಏನು ಡಿಫರೆನ್ಸ್ ಆಗಲ್ಲ. ಅದು ಮೈನಸ್ ಕೆಳಗೆ ಛೇದದಲ್ಲಿ ಕೂಡ ಇರ್ಲಿ, ಇಲ್ಲ ಅಂಶದಾಗಿರ್ಲಿ, ಮೈನಸ್ ಅಂದ್ರೆ ಮೈನಸ್ ಬರ್ಲೇಬೇಕು. ಡಿಫರೆಂಟ್ ಅಂದ್ರೆ ಎರಡು ಡಿಫರೆಂಟ್ ಇತ್ತಂದ್ರೆ ಅಲ್ಲಿ ಮೈನಸ್ ಬರ್ಲೇಬೇಕು. 2 1 2 4 8. ಪ್ಲಸ್ 2 ಡಿಫರೆಂಟ್ ಅದಾವ ಚಿಹ್ನೆಗಳು. 2 1 2 5 -5 ಡಿಫರೆಂಟ್ ಚಿಹ್ನೆ ಅದಾವ. ಅದಕ್ಕೆ ಆನ್ಸರ್ ಏನ್ ಬಂತು? ಮೈನಸ್. -20 -10. ಇಲ್ಲಿ ಚಿಹ್ನೆಗಳು ಡಿಫರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು? ಆನ್ಸರ್ ಅಲ್ಲಿ ಪ್ಲಸ್ ಪ್ಲಸ್ ಹಾಕಿದ್ರು ನಡೀತೆ, ಇಲ್ಲಾಂದ್ರೆ ಪ್ಲಸ್ ಹಾಕಿಲ್ಲ ಅಂದ್ರೂ ನಡೀತೆ. ಈಗ 10 1 10 10 2 10 10 10 10 20 ನೋಡಿ. ಚಿಹ್ನೆ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಅಲ್ಲಿ ಪ್ಲಸ್ ಇದ್ದೇ ಇರುತ್ತೆ. ಅದಕ್ಕೆ ಸೇಮ್ ಬಂದಾಗ ಪ್ಲಸ್, ಚಿಹ್ನೆಗಳು ಡಿಫರೆಂಟ್ ಇದ್ದಾಗ ಆನ್ಸರ್ ಮೈನಸ್. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ 0 ಡಿವಿಷನ್ ಯಾವ ತರ ಮಾಡ್ಕೋಬೇಕು? 0 ಬಂದಾಗ ಏನ್ ಮಾಡ್ಬೇಕು ಡಿವಿಷನ್? ಎಕ್ಸಾಂಪಲ್ ನೋಡಿ, 0 10 ಇದನ್ನ ಯಾವ ತರ ಮಾಡ್ಕೋಬೇಕು ನೋಡಿ. ಎಕ್ಸಾಂಪಲ್ ಏನ್ ಕೊಟ್ರ ಅವರು ನೋಡಿ. 10 ನಿಂತ 0 ಮಲ್ಟಿಪ್ಲೈ ಮಾಡಕ್ಕೆ ಬರಲ್ಲ. 0 ಬರುತ್ತೇನಾ 10 ಟೇಬಲ್ ಅಲ್ಲಿ? ಸೊ ಇದಕ್ಕೆ ಏನ್ ಬರುತ್ತೆ ಆನ್ಸರ್? 0. ಅದು ಪ್ಲಸ್ 0ನೂ ಅಲ್ಲ, ಮೈನಸ್ 0ನೂ ಅಲ್ಲ, ನ್ಯೂಟ್ರಲ್ 0 ಅಷ್ಟೇ. ಈಗ ಏನೇ ಬರಲಿ ಅದು 0 ಡಿವೈಡೆಡ್ ಬೈ -2 0ನೇ ಬರುತ್ತೆ. 0 ಡಿವೈಡೆಡ್ ಬೈ -100 0ನೇ ಬರುತ್ತೆ. -100 ಬರಲ್ಲ. ಮತ್ತೆ ಯಾವುದೇ ಸಂಖ್ಯೆಯನ್ನು 0 ಇಂದ ಡಿವಿಷನ್ ಮಾಡಿದಾಗ, ಸಾರಿ 0 ಅನ್ನು ಯಾವುದೇ ಸಂಖ್ಯೆಯಿಂದ ಡಿವಿಷನ್ ಮಾಡಿದಾಗ ಏನ್ ಬರುತ್ತೆ? 0ನೇ ಬರುತ್ತೆ. ನಾಟ್ -0, ನಾಟ್ +0, ಓನ್ಲಿ 0, ನ್ಯೂಟ್ರಲ್ 0 ಅಷ್ಟೇ. ಯಾವುದೇ ಸಂಖ್ಯೆಯಿಂದ 0 ಅನ್ನು ಭಾಗಿಸಿದಾಗ ಆನ್ಸರ್ ವಿಲ್ ಬಿ 0. ಅದು -0ನೂ ಅಲ್ಲ, +0ನೂ ಅಲ್ಲ. ಎಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದಾಯ್ತು. ಈಗೇನಂದ್ರೆ 0ನಿಂದ ಎನಿ ಸಂಖ್ಯೆ, ಯಾವುದೇ ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡಿದಾಗ ಏನ್ ಬರುತ್ತೆ ಅವಾಗ? ಈಗ ನೋಡಿ, ಈ ತರ ಮಾಡಕ್ ಬರುತ್ತೇನಾ? 0 ಟೇಬಲ್ ಅಲ್ಲಿ 0 ಟೇಬಲ್ ಇಲ್ಲ ಅಂದ್ರೆ 0 ನಿಂತ 10ಗೆ ಯಾವ ತರ ಡಿವಿಷನ್ ಮಾಡಕ್ ಬರುತ್ತೆ? ಇದಕ್ಕೆ ಏನ್ ಹೇಳ್ತೀವಿ ನಾವು? ಮಾಡಕ್ ಆಗುವುದಿಲ್ಲ. ಅದಕ್ಕೆ ನಾಟ್ ಡಿಫೈನ್ಡ್. 0 ನಿಂದ ಯಾವುದೇ ಸಂಖ್ಯೆಗೂ ನಾವು ಡಿವಿಷನ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇದಕ್ಕೆ ಏನಂತ ಹೇಳ್ತೀವಿ? ND, ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟಿ. ನಾಟ್ ಡಿಫೈನ್ಡ್, ಇದಕ್ಕೆ ಏನಂತ ಹೇಳ್ತೀವಿ? ನಾಟ್ ಡಿಫೈನ್ಡ್. 0 ನಿಂದ ಯಾವುದೇ ಸಂಖ್ಯೆಗೂ ನಮಗೆ ಡಿವಿಷನ್ ಮಾಡಕ್ಕೆ ಬರುವುದಿಲ್ಲ. ಅದಕ್ಕೆ ಏನಂತ ಹೇಳ್ತೀವಿ? ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟ್ ಅಂತೂ ಹೇಳ್ಬೋದು. ಇದು ಇಷ್ಟ ಭಾಗಾಕಾರದ ಬಗ್ಗೆ ಬೇಸಿಕ್ ಆಯ್ತು. ನಾವು